ಕೇವಲ 1200 ರಿಂದ 1500 ರೂಪಾಯಿನಲ್ಲಿ ಒಂದು ಲೈಟ್ ಅನ್ನ ನೀವೇನೆ ಸೆಟಪ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಹೋಲ್ ಇದೆ, ಅಲ್ಲಿಗೆ ಅಂಬ್ರಲಾನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ನೋಡಬಹುದು ಎಷ್ಟು ಸಖತ್ತಾಗಿ ಕ್ಲಾರಿಟಿಯಾಗಿ ಇದೆ ಅಂತ. ಇಲ್ಲಿ ನಿಮ್ಗೆ ಸಿಂಗಲ್ ಹೋಲ್ಡರ್ ಕೂಡ ಬರುತ್ತೆ, ಈ ರೀತಿ ಡಬಲ್ ಹೋಲ್ಡರ್ ಕೂಡ ಬರುತ್ತೆ. ಇದೊಂದು ಲೈಟ್ ಈಗ ಆನ್ ಮಾಡ್ತೀನಿ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಯೂಟ್ಯೂಬ್ ವಿಡಿಯೋ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋನ ಮಾಡ್ತಾ ಇದ್ರೆ ಲೈಟ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಕೂಡ ನೀವು ಸ್ಟ್ಯಾಂಡ್ ಅನ್ನ ಸಪರೇಟ್ ಆಗಿ ಬೈ ಮಾಡಬೇಕು. ಇದನ್ನು ಅಷ್ಟೇ ನೀವು ಅಮೆಝಾನ್ ಅಲ್ಲಿ ತಗೊಂಡ್ರೆ ಒಂದು 250 ರೂಪಾಯಿಗೆ ಸಿಂಗಲ್ ಪೀಸ್ ಬರುತ್ತೆ. ಕೇವಲ 1200 ರೂಪಾಯಿಂದ 1500 ರೂಪಾಯಿ ಒಳಗಡೆ ನಿಮ್ಗೆ ಈ ಎಲ್ಲ ಆಕ್ಸೆಸರೀಸ್ ಸಿಕ್ಬಿಡುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಾಲು ಸ್ಟೋರೀಸ್. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಯೂಟ್ಯೂಬ್ ವಿಡಿಯೋ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋನ ಮಾಡ್ತಾ ಇದ್ರೆ ಲೈಟ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಂದು ಕೂಡ ಕುಕಿಂಗ್ ಚಾನಲ್ ಇರೋದ್ರಿಂದ ನಾನು ಯಾವ ಲೈಟ್ ಅನ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ರಿಂಗ್ ಲೈಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಹತ್ತತ್ರ ಅದು ಅರೌಂಡ್ ಒಂದು 4 ರಿಂದ 4,500 ರೂಪಾಯಿದು ರಿಂಗ್ ಲೈಟ್ ನಾನು 2 ವರ್ಷದ ಹಿಂದೆ ತಗೊಂಡಿದ್ದು. ಆ ಲೈಟ್ ಏನಿದೆ ನಾನು ಕಂಪ್ಲೀಟ್ ಆಗಿ ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಬೆಳಕು ಸಾಕಾಗ್ತಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ಲೈಟ್ ಅನ್ನ ನಾನು ಸೆಟಪ್ ಮಾಡ್ಕೊಳ್ಳೋಣ ಅಂತ ಇವತ್ತು ಅಸೆಂಬಲ್ ಪ್ರಾಡಕ್ಟ್ಸ್ ಗಳನ್ನ ನಾನೇ ತರಿಸಿದ್ದೀನಿ. ನಾವು ಹೊಸದಾಗಿ ಏನಾದ್ರು ಒಂದು ಲೈಟ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ಕಡಿಮೆ ಅಂತ ಅಂದ್ರೂ ಕೂಡ 10 ರಿಂದ 15,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ನಾವೇನಾದ್ರು ಬಿಗಿನರ್ ಆಗಿದ್ದು ನಾವೇನಾದ್ರು ಯೂಟ್ಯೂಬ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಥವಾ ಇನ್ಸ್ಟಾಗ್ರಾಮ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅಷ್ಟು ಬಂಡವಾಳ ಹಾಕ್ಲಿಕ್ಕೆ ಯಾರ ಹತ್ರನೂ ಕೂಡ ದುಡ್ಡು ಇರೋದಿಲ್ಲ. ತುಂಬಾ ಕಡಿಮೆ ಬಂಡವಾಳದಲ್ಲಿ ಕೇವಲ 1200 ರಿಂದ 1500 ರೂಪಾಯಿನಲ್ಲಿ ಒಂದು ಲೈಟ್ ಅನ್ನ ನೀವೇನೆ ಸೆಟಪ್ ಮಾಡ್ಕೋಬಹುದು. ಅದು ಕೂಡ ಹತ್ತತ್ರ 50 ವ್ಯಾಟ್ಸ್ ಬರ್ತಕ್ಕಂಥ ಲೈಟ್ ಅನ್ನ ನೀವು ಸೆಟಪ್ ಮಾಡ್ಕೋಬಹುದು. ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದು, ಅದಕ್ಕೆ ಏನೇನು ಅಸೆಂಬಲ್ ಪ್ರಾಡಕ್ಟ್ಸ್ ಗಳು ಬೇಕು, ಅದನ್ನ ಎಲ್ಲಿಂದ ತರಿಸ್ಕೊಳ್ಳೋದು, ಅದು ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಯೂಟ್ಯೂಬ್ ವಿಡಿಯೋ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋನ ಮಾಡ್ತಾ ಇದ್ರೆ ಇದೊಂದು ನಿಮ್ಗೆ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬಹುದು. ನಾನು ಕೂಡ 2 ವರ್ಷದಿಂದ ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆದ್ರೆ ಪ್ರೊಫೆಷನಲ್ ಲೈಟ್ ಅಂತ ನಾನು ಯಾವ್ದನ್ನು ತಗೊಂಡಿಲ್ಲ. ಇದುವರೆಗೂ ನಾನು ಆಗ್ಲೇ ಹೇಳಿದಾಗೆ ಒಂದು ರಿಂಗ್ ಲೈಟ್ ಮಾತ್ರ ಇಟ್ಕೊಂಡಿದ್ದೆ. ಇವಾಗ ನಾನೇ ಲೈಟ್ ಅನ್ನ ಸೆಟಪ್ ಮಾಡ್ಕೊಂಡಾಗುತ್ತೆ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸ್ದಾಗುತ್ತೆ ಅಂತ ಕೆಲವೊಂದಿಷ್ಟು ಗ್ಯಾಜೆಟ್ಸ್ ಗಳನ್ನ ತರಿಸಿದ್ದೀನಿ. ಈಗ ಒಂದೊಂದನೇ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನಾವು ಯಾವುದೇ ಲೈಟ್ ಅನ್ನ ಸೆಟಪ್ ಮಾಡಬೇಕು ಅಂತ ಅಂದ್ರೆ ಸ್ಟ್ಯಾಂಡ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೂಡ ಅಮೆಝಾನ್ ಇಂದ ಡಿಜಿಟೆಕ್ ಕಂಪನಿ ಅವ್ರದ್ದು ಒಂದು ಸ್ಟ್ಯಾಂಡ್ ಅನ್ನ ತರಿಸಿದ್ದೀನಿ. ಇದು ನಿಮ್ಗೆ ಅರೌಂಡ್ ನಿಮ್ಗೆ ಅಮೆಝಾನ್ ನಲ್ಲಿ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಒಂದು 550 ರೂಪಾಯಿಂದ 600 ರೂಪಾಯಿಗೆ ನಿಮ್ಗೆ ಸಿಕ್ಬಿಡುತ್ತೆ. ಬನ್ನಿ ಈ ಸ್ಟ್ಯಾಂಡ್ ಯಾವ ತರ ಇದೆ ಅಂತ ನೋಡೋಣ. ನೋಡಬಹುದು ಡಿಜಿಟೆಕ್ ಅವ್ರದ್ದು ಎಷ್ಟು ಸಖತ್ತಾಗಿರ್ತಕ್ಕಂಥ ಸ್ಟ್ಯಾಂಡ್ ಬಂದಿದೆ ಅಂತ. ಬಿಲ್ಡ್ ಕ್ವಾಲಿಟಿನೂ ಅಷ್ಟೇನೆ ತುಂಬಾ ಸಖತ್ತಾಗಿದೆ. ನಿಮ್ಗೆ ಹೈಟ್ ನಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮ್ಗೆ 6 ಫೀಟ್ ಹೈಟ್ ಬರುತ್ತೆ. 6 ಅಡಿವರೆಗೂ ನೀವು ಹೈಟ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಕ್ವಾಲಿಟಿಲಂತೂ ತುಂಬಾ ಸಖತ್ತಾಗಿದೆ ಈ ಸ್ಟ್ಯಾಂಡ್. ನಾನು ಆಗ್ಲೇ ಹೇಳ್ದಾಗೆ ನೀವು ಯಾವುದೇ ಲೈಟ್ ಅನ್ನ ತಗೊಳ್ಳಿ, 10 ರಿಂದ 15,000 ಬಂಡವಾಳ ಹಾಕಿ ನೀವು ಲೈಟ್ ಅನ್ನ ತಗೊಂಡ್ರು ಕೂಡ ಅದಕ್ಕೂ ಕೂಡ ನೀವು ಸ್ಟ್ಯಾಂಡ್ ಅನ್ನ ಸಪರೇಟ್ ಆಗಿ ಬೈ ಮಾಡಬೇಕು. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ಈ ಲೈಟ್ ನಲ್ಲಿ ನಾನು ಹೇಳಿದ್ನಲ್ಲ, ಸ್ಟ್ಯಾಂಡ್ ಇನ್ಕ್ಲೂಡ್ ಆಗಿ ನಿಮ್ಗೆ 1,500 ಇದ್ರೆ ಸಾಕು ಲೈಟ್ ಅನ್ನ ನೀವು ಸೆಟಪ್ ಮಾಡ್ಕೋಬಹುದು. ಈ ಸ್ಟ್ಯಾಂಡ್ ಜೊತೆಗೆ ಬೇರೆ ಆಕ್ಸೆಸರೀಸ್ ಏನೇನ್ ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಈ ಸ್ಟ್ಯಾಂಡ್ ಅನ್ನ ನೋಡಿದ್ದಾಗಿದೆ. ಈ ಸ್ಟ್ಯಾಂಡ್ ಗೆ ನಾವು ಹೋಲ್ಡರ್ ನ ಫಿಕ್ಸ್ ಮಾಡ್ಕೋಬೇಕು. ತುಂಬಾ ಸಖತ್ತಾಗಿರ್ತಕ್ಕಂಥ ಹೋಲ್ಡರ್ ನ ತರಿಸಿದ್ದೀನಿ. ನೋಡ್ಬೋದು ಯಾವ ತರ ಹೋಲ್ಡರ್ ಇದೆ ಅಂತ. ಈ ರೀತಿ ಅಸೆಂಬಲ್ ಪ್ರಾಡಕ್ಟ್ಸ್ ಗಳನ್ನ ತಗೊಂಡು ನೀವು ಲೈಟ್ ಅನ್ನ ಸೆಟ್ ಮಾಡ್ಕೊಂಡ್ರೆ ನಾನು ಆಗ್ಲೇ ಹೇಳ್ದಾಗೆ ಕೇವಲ 1,500 ರೂಪಾಯಿ ನಿಮ್ಮ ಹತ್ರ ಇತ್ತು ಅಂತ ಅಂದ್ರೆ ಒಂದು ಒಳ್ಳೆ ಲೈಟ್ ನ ಸೆಟಪ್ ಮಾಡ್ಕೋಬಹುದು. ಹತ್ತತ್ರ 50 to 60 ವ್ಯಾಟ್ಸ್ ಲೈಟ್ ಅನ್ನ ನೀವೇ ಸೆಟಪ್ ಮಾಡ್ಕೋಬಹುದು. ನೋಡ್ಬೋದು ಈ ಹೋಲ್ಡರ್ನು ಅಷ್ಟೇ ಎಷ್ಟು ಸಖತ್ತಾಗಿದೆ ಅಂತ. ಇದರಲ್ಲಿ ನಿಮ್ಗೆ ಸಿಂಗಲ್ ಹೋಲ್ಡರ್ ಕೂಡ ಬರುತ್ತೆ, ಈ ರೀತಿ ಡಬಲ್ ಹೋಲ್ಡರ್ ಕೂಡ ಬರುತ್ತೆ. ಸಿಂಗಲ್ ಹೋಲ್ಡರ್ ತಗೊಳ್ಳೋದಾದ್ರೆ ನಿಮ್ಗೆ ಹತ್ತತ್ರ ಇದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಒಂದು 350 ರೂಪಾಯಿಂದ 400 ರೂಪಾಯಿ ಸಿಕ್ಬಿಡುತ್ತೆ. ಇದು ಬಂದು ಡಬಲ್ ನ ನಾನು ತಗೊಂಡಿರೋದ್ರಿಂದ 600 ರೂಪಾಯಿ ಆಗಿದೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಬಿಲ್ಡ್ ಕ್ವಾಲಿಟಿ ಇದೆ ಅಂತ. ನೋಡಿ ಇಲ್ಲಿ ಹೋಲ್ ಕೊಟ್ಟಿದಾರಲ್ಲ, ಈ ಹೋಲ್ ಅನ್ನ ನಾವು ಸ್ಟ್ಯಾಂಡ್ ಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಸ್ಟ್ಯಾಂಡ್ ಗೆ ಫಿಕ್ಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಆಲ್ರೆಡಿ ಈ ಹೋಲ್ಡರ್ ಗೆ ಅವರೇ ವೈರನ್ನು ಕೂಡ ಅಟ್ಯಾಚ್ ಮಾಡಿರ್ತಾರೆ. 5 ಮೀಟರ್ ವೈರ್ ಇದೆ, ಹತ್ತತ್ರ 15 ಅಡಿ ವೈರ್ ಬರುತ್ತೆ ಇದು. ಹಾಗೆ ಇದರಲ್ಲಿ ಡಬಲ್ ಹೋಲ್ಡರ್ ಇರೋದ್ರಿಂದ ನಿಮ್ಗೆ ಥ್ರೆಡ್ ನಲ್ಲಿ ಬರುತ್ತೆ. ಥ್ರೆಡ್ ನಲ್ಲಿ ಕೂಡ ಬಲ್ಬ್ ಸಿಗುತ್ತೆ. ಬೇಡ ಅಂತಂದ್ರೆ ಇದಕ್ಕೆ ಸಾಕೆಟ್ ಬರುತ್ತೆ. ಆ ಸಾಕೆಟ್ ಹಾಕೊಂಡು ನಾರ್ಮಲ್ ಬಲ್ಬ್ ಅನ್ನು ಕೂಡ ನೀವು ಹಾಕೋಬಹುದು. ಅಪ್ ಟು ನೀವು 50 ವ್ಯಾಟ್ಸ್ ವರೆಗೂ ಬಲ್ಬ್ ಅನ್ನ ಒಂದೊಂದು ಹೋಲ್ಡರ್ ಗೆ ಫಿಕ್ಸ್ ಮಾಡ್ಕೋಬಹುದು. ನಾನು ಈ ಹೋಲ್ಡರ್ ಗೆ 20 ವಾಟ್ಸ್ ಬಲ್ಬ್ ಗಳನ್ನ 2 ಬಲ್ಬ್ ಗಳನ್ನ ತಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನೋಡಿ ಆನ್ಲೈನ್ ಅಲ್ಲೇ ಬಲ್ಬ್ಗಳು ಕೂಡ ತರಿಸಿದ್ದೀನಿ.
ನಿಮಗೆ ಥ್ರೆಡ್ ಅಲ್ಲೇ ಬೇಕು ಅನ್ನೋದಾದ್ರೆ ಥ್ರೆಡ್ ಅಲ್ಲೇ ಸಿಗುತ್ತೆ. ನಮಗೆ ಥ್ರೆಡ್ ಬೇಡ ಅನ್ನೋದಾದ್ರೆ ಅದು ಸಪರೇಟ್ ಆಗಿ ಒಂದು ಸಾಕೆಟ್ ಬರುತ್ತೆ, ಆ ಸಾಕೆಟ್ ಹಾಕೊಂಡ್ರೆ ಆಯ್ತು. ನನಗೆ 20 ವಾಟ್ಸ್ 2 ಬಲ್ಬ್ಗಳನ್ನ ತರಿಸಿದ್ದೀನಿ. ಈ ರೀತಿ LED ಬಲ್ಬ್ ನ ಹಾಕೋಬಹುದು. ನೋಡಿ, ಇದಕ್ಕೆ ಆಲ್ರೆಡಿ ಥ್ರೆಡ್ ಇರುತ್ತೆ. ನಿಮ್ಗೆ ಅಮೆಝಾನ್ ಅಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಇದೆ. ಹತ್ರ ಇದು ಒಂದು 110 ರೂಪಾಯಿನೋ ಒಂದು ಬಲ್ಬ್ ಇದೆ. ನಿಮ್ಗೆ ಇನ್ನೂ ಬೇಕಾದ್ರೆ ವ್ಯಾಟ್ ಜಾಸ್ತಿ ಬೇಕು, ಬೆಳಗ್ಗೆ ಜಾಸ್ತಿ ಬೇಕು ಅನ್ನೋದಾದ್ರೆ 25 ವಾಟ್ಸ್ 30 ವಾಟ್ಸ್ ವರ್ಗು ಬರುತ್ತೆ. ಬಲ್ಬ್ಗಳನ್ನ ತಗೊಂಡು ಹಾಕೋಬಹುದು. ಈ ರೀತಿ ಡಬಲ್ ವೋಲ್ಟರ್ ಬೇಕಿದ್ರು ನೀವು ತಗೋಬಹುದು. ನಿಮ್ಗೆ ಸಿಂಗಲ್ ವೋಲ್ಟರ್ ಬೇಕಿದ್ರೆ ತಗೋಬಹುದು. ನೀವೇನಾದ್ರು ಕುಕಿಂಗ್ ವಿಡಿಯೋ ಆ ತರದೆಲ್ಲ ವಿಡಿಯೋಗಳನ್ನ ಮಾಡ್ತೀನಿ ಅನ್ನೋದಾದ್ರೆ ಡಬಲ್ ವೋಲ್ಟರ್ನ ತಗೊಳ್ಳಿ, ತುಂಬಾ ಉಪಯೋಗ ಆಗುತ್ತೆ. ನೀವೇನಾದ್ರು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದು ಜಸ್ಟ್ ನಾವು ಫೇಸ್ ತೋರಿಸಿ ವಿಡಿಯೋನ ಮಾಡ್ತೀವಿ ಅನ್ನೋದಾದ್ರೆ ಸಿಂಗಲ್ ವೋಲ್ಟರ್ನ ತಗೊಂಡು ಒಂದು ಸಿಂಗಲ್ ಬಲ್ಬ್ನ ತಗೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಾಗುತ್ತೆ. ನಾನು ಆಗ್ಲೇ ಹೇಳಿದೆ 1200 ಇಂದ 1500 ರೂಪಾಯಿ ಒಳಗಡೆ ಲೈಟ್ ನ ಸೆಟಪ್ ಮಾಡ್ಕೋಬಹುದು ಅಂತ. ನೀವು ಸಿಂಗಲ್ ವೋಲ್ಟರ್ನ ತಗೊಂಡ್ರೆ 1000 ಇಂದ 1200 ರೂಪಾಯಿ ಅಷ್ಟೇ ನಿಮ್ಗೆ ಖರ್ಚಾಗುತ್ತೆ. ಡಬಲ್ ವೋಲ್ಟರ್ನ ತಗೊಂಡ್ರೆ ಒಂದು 1200 ಇಂದ 1500 ರೂಪಾಯಿವರೆಗೂ ಕೂಡ ಬೇಕಾಗತ್ತೆ. ಈ ರೀತಿ ನಾನು 2 ಬಲ್ಬ್ಗಳನ್ನ ತಗೊಂಡಿದ್ದೀನಿ. ಜೊತೆಗೆ ನೀವು ಪ್ರೊಫೆಷನಲ್ ಲೈಟ್ ನ ತಗೊಂಡಾಗ ಲೈಟ್ ನಲ್ಲಿ ಜಾಸ್ತಿ ಬ್ರೈಟ್ನೆಸ್ ಬರಬಾರ್ದು, ಶಾಡೋ ಬರಬಾರ್ದು ಅಂತ ಅಂದ್ರೆ ನಿಮ್ಗೆ ಅದರಲ್ಲಿ ಸಾಫ್ಟ್ ಬಾಕ್ಸ್ ಇರುತ್ತಲ್ವಾ, ಇದಕ್ಕೂ ಕೂಡ ನೀವು ಸಾಫ್ಟ್ ಬಾಕ್ಸ್ ನ ಹಾಕೋಬಹುದು. ಸಾಫ್ಟ್ ಬಾಕ್ಸ್ ಅಂಬ್ರೆಲಾಗಳು ಬರುತ್ತೆ. ಈ ರೀತಿ ಅಂಬ್ರೆಲಾಗಳನ್ನ ನೀವು ಆನ್ಲೈನ್ ಅಲ್ಲೇ ತಗೋಬಹುದು. ಈ ಅಂಬ್ರೆಲಾನ ನಾವು ಲೈಟ್ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಶಾಡೋ ಬರೋದಿಲ್ಲ. ನೋಡ್ಬೋದು ಅಂಬ್ರೆಲಾನು ಅಷ್ಟೇ ಯಾವ ತರ ಇದೆ ಅಂತ. ನೋಡಿ ಎಷ್ಟು ಸಖತ್ತಾಗಿ ಇದೆ ಅಂತ. ಇದೂ ಅಷ್ಟೇ ನೀವು ಅಮೆಝಾನ್ ಅಲ್ಲಿ ತಗೊಂಡ್ರೆ ಒಂದು 250 ರೂಪಾಯಿಗೆ ಸಿಂಗಲ್ ಪೀಸ್ ಬರುತ್ತೆ. ನೀವು ಡಬಲ್ ಏನಾರ ತಗೊಳ್ತೀನಿ ಅಂತಂದ್ರೆ 400 ರೂಪಾಯಿಗೆ ಡಬಲ್ ಬರುತ್ತೆ. ಈ ಲೈಟ್ ನಿಮಗೆ ಒಂದು ಸಿಂಗಲ್ ಸಾಕು. ನಂದು ಆಲ್ರೆಡಿ ಇನ್ನೊಂದು ಲೈಟ್ ಇರೋದ್ರಿಂದ ಅದಕ್ಕೊಂದು ಬೇಕಾಗಿತ್ತು, ಹಾಗಾಗಿ ನಾನು ಡಬಲ್ ನ ತರಿಸ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ 2 ಇದೆ. ಈ ತರ 2 ಬರುತ್ತೆ. ಇವೆರಡಕ್ಕೆ ನಾನು 410 ರೂಪಾಯಿ ಕೊಟ್ಟಿದ್ದೀನಿ. ನೀವೇನಾದ್ರೂ ಸಿಂಗಲ್ ಲೈಟ್ ಅನ್ನು ಸೆಟಪ್ ಮಾಡ್ಕೊಳ್ಳೋದಾದ್ರೆ ಒಂದು ನಿಮ್ಗೆ ಸಾಕಾಗುತ್ತೆ. ಸಿಂಗಲ್ ಬೇಕಿದ್ರೂ ಸಿಗುತ್ತೆ, ಡಬಲ್ ಬೇಕಿದ್ರೂ ತಗೋಬಹುದು. ನೋಡೋದ್ರಲ್ಲ ಸ್ನೇಹಿತರೆ, ಒಂದು ಲೈಟ್ ಅನ್ನ ಸೆಟಪ್ ಮಾಡ್ಕೊಳ್ಳಿಕ್ಕೆ ಏನೇನು ಆಕ್ಸೆಸರೀಸ್ ಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ. ಈ ಎಲ್ಲಾ ಪ್ರಾಡಕ್ಟ್ಸ್ ಅಷ್ಟೇ ನಿಮ್ಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ. ಈಸಿಯಾಗಿ ಮನೇಲೆ ಕೂತ್ಕೊಂಡು ಆರ್ಡರ್ ಮಾಡಬಹುದು. ಕೇವಲ 1200 ರೂಪಾಯಿಂದ 1500 ರೂಪಾಯಿ ಒಳಗಡೆ ನಿಮ್ಗೆ ಈ ಎಲ್ಲ ಆಕ್ಸೆಸರೀಸ್ ಸಿಕ್ಬಿಡುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನೀವು ಡಬಲ್ ಏನಾದ್ರು ವೋಲ್ಟರ್ನ ತಗೊಳ್ಳೋದಾದ್ರೆ ನಿಮ್ಗೆ 1500 ರೂಪಾಯಿವರೆಗೂ ಆಗುತ್ತೆ. ಸಿಂಗಲ್ ತೊಗೊಳ್ಳೋದಾದ್ರೆ 1000 ದಿಂದ 1200 ರೂಪಾಯಿ ಆಗುತ್ತೆ. ಬನ್ನಿ ಈಗ ಈ ಲೈಟ್ ನ ಸೆಟಪ್ ಮಾಡೋಣ. ಯಾವ ರೀತಿ ಬೆಳಕು ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಬನ್ನಿ ಈಗ ಲೈಟ್ ಅನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಗ್ಲೇ ಹೇಳಿದಾಗಿದ್ದು ಡಿಜಿಟೆಕ್ ಕಂಪ್ನಿದು ಸ್ಟ್ಯಾಂಡ್ ಅನ್ನ ತರಿಸಿದ್ದೀನಿ. ಇದು 6 ಫೀಟ್ ಹೈಟ್ ಬರುತ್ತೆ. ನೋಡಿ, ಇಲ್ಲಿ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ನ ಮಾಡ್ಕೋಬಹುದು. ಎಷ್ಟು ಬೇಕಷ್ಟು ಹೈಟ್ ಅನ್ನು ಕೂಡ ಮಾಡ್ಕೋಬಹುದು. ನೋಡ್ಬೋದು, ಇನ್ನು ಹೈಟ್ ಬರುತ್ತೆ. ಕ್ಯಾಮ್ರಾಗೆ ಫೋಕಸ್ ಆಗ್ಲಿ ಅಂತ ಈ ಹೈಟ್ಗೆ ಇಟ್ಕೊಳ್ಳೋಣ. ನೋಡ್ಬೋದು ಸ್ಟ್ಯಾಂಡ್ ಅಷ್ಟೇ ಎಷ್ಟು ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಈ ಹೋಲ್ಡರ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೋಲ್ಡರ್ನ ಫಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ ಹೋಲ್ನ ಕೊಟ್ಟಿರ್ತಾರೆ, ಅದರಲ್ಲಿ ಜಾಗ ಇರುತ್ತೆ. ಜಸ್ಟ್ ಈ ರೀತಿ ಈ ಥ್ರೆಡ್ ಇರುತ್ತಲ್ಲ, ಇದನ್ನ ಓಪನ್ ಮಾಡ್ಕೋಬೇಕು. ಈ ರೀತಿ ಓಪನ್ ಮಾಡ್ಕೊಂಡು ಜಸ್ಟ್ ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಇದೂ ಅಷ್ಟೇ ಮೇಲೆ ಕೆಳಗೆ ಬೇಕು ಅನ್ನೋದಾದ್ರೆ ಇಲ್ಲೇ ನಿಮ್ಗೆ ಥ್ರೆಡ್ ಕೊಟ್ಟಿರ್ತಾರೆ. ಜಸ್ಟ್ ಈ ರೀತಿ ಓಪನ್ ಮಾಡ್ಕೊಂಡು ನೀವು ಹಿಂದೆ ಮುಂದೆ ಯಾವ ಕಡೆಗೆ ಬೇಕಿದ್ರು ಮಾಡ್ಕೋಬಹುದು. ನೋಡೋದ್ರಲ್ಲ, ಈ ರೀತಿ 2 ಕಡೆಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅದಾದ ನಂತರ ಈ ಥ್ರೆಡ್ಗೆ ಬಲ್ಬ್ ಹಾಕೊಳ್ಳೋಣ. ನಾನಿಲ್ಲಿ 2 ಬಲ್ಬ್ ತರಿಸಿದ್ದೀನಿ 20 ವ್ಯಾಟ್ಸ್. ನಾನು ಆಗ್ಲೇ ಹೇಳಿದಾಗ ಇದು ಒಂದು ಬಲ್ಬ್ ನಿಮ್ಗೆ 110 ರೂಪಾಯಿ ಆಗುತ್ತೆ. ಈ ರೀತಿ ಥ್ರೆಡ್ ಬೇಕಿದ್ರು ತಗೋಬಹುದು, ಅಥವಾ ಸಪ್ರೇಟ್ ಆಗಿ ಒಂದು ಸಾಕೆಟ್ ಬರುತ್ತೆ, ಆ ಸಾಕೆಟ್ ಹಾಕೊಂಡು ನಾರ್ಮಲ್ ಬಲ್ಬ್ ಬೇಕಿದ್ರು ಹಾಕೋಬಹುದು. ನೀವು ಥ್ರೆಡ್ ಬಲ್ಪೇ ಬೇಕು ಅನ್ನೋದಾದ್ರೆ ಅಮೆಝಾನ್ ಅಲ್ಲಿ ಥ್ರೆಡ್ ಬಲ್ಪೇ ಕೂಡ ಸಿಗುತ್ತೆ. ಇದು ಒಂದು ಸಿಂಗಲ್ ಪೀಸ್ 20 ವ್ಯಾಟ್ಸ್ ಆಗಿರೋದ್ರಿಂದ ನಾನು 2 ಬಲ್ಬ್ನು ಕೂಡ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹತ್ರ 40 ವ್ಯಾಟ್ಸ್ ಲೈಟ್ ರೆಡಿ ಆಗ್ತಾ ಇದೆ. ನೋಡೋರಲ್ಲ, ಈಗ ಫಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಅಂಬ್ರೆಲಾನ ಫಿಕ್ಸ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ಅದಕ್ಕೂ ಕೂಡ ಒಂದು ಥ್ರೆಡ್ ಇರುತ್ತೆ. ಈ ರೀತಿ ಲೂಸ್ ಮಾಡ್ಕೊಂಡು ಜಸ್ಟ್ ಈ ಅಂಬ್ರೆಲಾನ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ರೀತಿ ಇದಲ್ವಾ. ಈ ಕಡೆ ಬಂದ್ಬಿಡ್ತೀನಿ. ನೋಡಿ, ಇಲ್ಲಿ ಹೋಲ್ ಇದೆ, ಅಲ್ಲಿಗೆ ಅಂಬ್ರೆಲಾನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿ ಹಾಕ್ಬಿಟ್ಟು ಅಲ್ಲೇ ನಿಮಗೆ ಥ್ರೆಡ್ ಕೊಟ್ಟಿರ್ತಾರೆ, ಅದನ್ನ ಟೈಟ್ ಮಾಡಿದ್ರೆ ಟೈಟ್ ಆಗ್ಬಿಡುತ್ತೆ.
ನಿಮ್ಗೆ ಹೈಟು ಅಷ್ಟೇ ಯಾವ ಹೈಟಿಗೆ ಬೇಕು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಬಲ್ಬ್ನು ಅಷ್ಟೇ ನಿಮ್ಗೆ ಏನಾದ್ರು ಸಿಂಗಲ್ ಬೇಕು ಅನ್ನೋದಾದ್ರೆ ಈ ರೀತಿ ಡಬಲ್ ಹೋಲ್ಡರ್ನ ತಗೊಂಡು ಸಿಂಗಲ್ ಬಲ್ಬ್ ಬೇಕಿದ್ರು ಹಾಕೋಬಹುದು, ಅಥವಾ ಡಬಲ್ ಬಲ್ಬ್ ಬೇಕಿದ್ರು ಹಾಕೋಬಹುದು, ಅಥವಾ ನಾನು ಆಗ್ಲೇ ಹೇಳಿದಾಗೆ ಸಿಂಗಲ್ ಹೋಲ್ಡರ್ದೇ ಬರುತ್ತೆ, ಅದನ್ನು ಬೇಕಿದ್ರೆ ತಗೋಬಹುದು. ಬನ್ನಿ ಈಗ ಇದನ್ನ ಆನ್ ಮಾಡಿ ನೋಡೋಣ ಯಾವ ತರ ಬೆಳಕು ಬರುತ್ತೆ ಅಂತ. ಈಗ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ಸ್ಕ್ರೀನ್ ಅನ್ನ ಕ್ಲೋಸ್ ಮಾಡಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿದೀನಿ. ಇಷ್ಟು ಬೆಳಕು ಆದ್ರೂ ಬರ್ತಾ ಇದೆ. ನಿಮಗೆ ನೆಕ್ಸ್ಟ್ ಇದಾದ್ಮೇಲೆ ನಾನು ಕುಕ್ಕಿಂಗ್ ವಿಡಿಯೋಗೆ ಈ ಲೈಟ್ ಅನ್ನ ಕತ್ಲೆ ಟೈಮ್ ನಲ್ಲಿ ಯಾವ ರೀತಿ ಸೆಟಪ್ ಮಾಡ್ಕೋತೀನಿ, ಅವಾಗ ಎಷ್ಟು ಬೆಳಕು ಬರುತ್ತೆ ಅಂತಾನು ಕೂಡ ತೋರಿಸ್ತೀನಿ. ಇವಾಗ ಎಷ್ಟು ಬೆಳಕು ಬರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದ್ ಲೈಟ್ ಅನ್ನ ಆನ್ ಮಾಡ್ತಾ ಇದೀನಿ. ನೋಡ್ಬೋದು ಎಷ್ಟು ಬ್ರೈಟ್ ಆಗಿ ಬರ್ತಾ ಇದೆ ಅಂತ. ಇವಾಗ ಇನ್ನೊಂದು ಲೈಟ್ ಅನ್ನು ಕೂಡ ಆನ್ ಮಾಡ್ತಾ ಇದೀನಿ. ಇದು ನಿಮ್ಗೆ ಆಪೋಸಿಟ್ ಇಟ್ಟಿರೋದ್ರಿಂದ ಗೊತ್ತಾಗ್ತಾ ಇಲ್ಲ, ನನ್ನ ಕಡೆಗೆ ತಿರುಗಿಸ್ಕೊಂಡಿದೀನಿ. ನೋಡ್ಬೋದು ಬೆಳಕು ಅಷ್ಟೇ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಕಂಪ್ಲೀಟ್ ಮನೆ ಲೈಟ್ಗಳೇನಿದೆ ಅದನ್ನೆಲ್ಲ ಆಫ್ ಮಾಡಿಸಿದೀನಿ. ಈ ಎರಡು ಲೈಟ್ ಇಂದಾನೆ ಇಷ್ಟು ಬರ್ತಾ ಇದೆ. ಯಾಕೆಂದ್ರೆ ನಾವು 20 ವಾಟ್ಸ್ ಬಲ್ಬನ ಹಾಕಿರೋದ್ರಿಂದ ಎರಡು ಬಲ್ಬನ ಹಾಕಿದ್ದೀನಿ. 40 ವ್ಯಾಟ್ಸ್ ಲೈಟು ರೆಡಿ ಆಗಿದೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಒಂದು ಪ್ರೊಫೆಷನಲ್ ಲೈಟ್ ಬೇಕು ಅಂತ ಅಂದ್ರೆ ನೀವು ಈ ಲೈಟ್ ಅನ್ನ ತಗೋಬಹುದು. ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ನ ಶುರು ಮಾಡ್ತಾ ಇದ್ರೆ ಒಂದೇ ಸಲ ಲೈಟ್ಗೆ ಬಂಡವಾಳನ ಹಾಕೋದಕ್ಕೆ ಹೋಗ್ಬೇಡಿ. ಏಕೆಂದ್ರೆ ಯಾರಿಗೂ ಕೂಡ ಇನ್ಕಮ್ ಬರ್ದೇನೆ ಸುಮ್ಮನೆ ಬಂಡವಾಳ ಹಾಕೋದು ನಿಮ್ಗೆ ವೇಸ್ಟ್ ಆಗ್ಬಿಡುತ್ತೆ. ನೀವು ಬಿಗಿನರ್ ಆಗಿದ್ದು ಏನಾದ್ರೂ ನೀವು ಕಡಿಮೆ ಬಂಡವಾಳದಲ್ಲಿ ಒಂದು ಲೈಟ್ ನ ಸೆಟಪ್ ಮಾಡ್ಕೋಬಹುದು ಅಂದ್ರೆ ಈ ರೀತಿ ಮಾಡ್ಕೋಬಹುದು. ನೀವು ಹೊಸದಾಗಿ ಯೂಟ್ಯೂಬ್ ನ ಶುರು ಮಾಡಿ ಇನ್ಕಮ್ ಇಲ್ದೇನೆ ನೀವು ಕ್ಯಾಮ್ರಾಗೆ ಲೈಟ್ಗೆಲ್ಲ ಬಂಡವಾಳ ಹಾಕೊಂಡು ಹೋದ್ರೆ ಸುಮ್ಮನೆ ಸಮಸ್ಯೆನಲ್ಲಿ ಸಿಕ್ಕಾಕೊಳ್ತೀರಾ. ಹಾಗಾಗಿ ಬೇಸಿಕಲಿ ನಿಮ್ಗೆ ಏನ್ ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದನ್ನ ಈ ರೀತಿ ಕಡಿಮೆ ಬಂಡವಾಳದಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ನಮ್ಮ ಬಾಲು ಸ್ಟೋರೀಸ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಇದೇ ತರ ಕಂಟೆಂಟ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಂಪ್ಲೀಟ್ ಆಗಿ ನೀವು ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಗಳು ಬೇಕು, ಕುಕಿಂಗ್ ಚಾನಲ್ಗೆ ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀನಿ, ಯಾವ ಲೈಟ್ ಗಳನ್ನ ಯೂಸ್ ಮಾಡ್ತೀನಿ, ಯಾವ ಕ್ಯಾಮ್ರಾನ ಯೂಸ್ ಮಾಡ್ತೀನಿ, ಮೊಬೈಲ್ ನಲ್ಲಿ ಯಾವ ರೀತಿ ಶೂಟ್ ಮಾಡ್ತೀನಿ, ಕಂಪ್ಲೀಟ್ ಮಾಹಿತಿ ಪ್ರತಿಯೊಂದು ಕೂಡ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಬಾಲು ಸ್ಟೋರೀಸ್ ನ ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀವೇನಾದ್ರು ಹೊಸದಾಗಿ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ನ ಶುರು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಾ ತರ ಇನ್ಫಾರ್ಮೇಶನ್ ನಿಮಗೆ ಆ ಒಂದು ಚಾನಲ್ ನಲ್ಲೇ ಸಿಕ್ಬಿಡುತ್ತೆ. ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ನ ಶುರು ಮಾಡ್ತಾ ಇದೀರಾ ಅಂತ ಅಂದ್ರೆ ನಿಮ್ಗೆ ಕ್ಯಾಮ್ರಾಗಿಂತನೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೈಟು. ಕ್ಯಾಮ್ರಾ ಇಲ್ಲ ಅಂದ್ರೂ ನಾವು ಮೊಬೈಲ್ ನಲ್ಲಿ ಶೂಟ್ ಮಾಡ್ಬೋದು. ಲೈಟ್ ಅಂದ್ರೆ ಬೆಳಕಿಲ್ದಾನೆ ನಾವು ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕಡಿಮೆ ಬಂಡವಾಳದಲ್ಲಿ ಈ ರೀತಿ ಒಂದು ಲೈಟ್ ಅನ್ನ ಸೆಟಪ್ ಮಾಡ್ಕೊಂಡ್ರೆ ವಿಡಿಯೋನ ಮಾಡ್ಲಿಕ್ಕೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ನಾನು ಕುಕಿಂಗ್ ವಿಡಿಯೋಗೆ ಈ ಲೈಟ್ ಅನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ತೀನಿ, ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದುವರೆಗೂ ನನ್ನ ಹತ್ರ ಇದೊಂದು ರಿಂಗ್ ಲೈಟ್ ಇತ್ತು. ಇದರಲ್ಲೇ ನಾನು ಕುಕಿಂಗ್ ವಿಡಿಯೋನ ಇದುವರೆಗೂ ಶೂಟ್ ಮಾಡ್ತಾ ಇದ್ದೆ. ಇವಾಗ ಈ ಲೈಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಬನ್ನಿ ಈ ಲೈಟ್ ಸೆಟಪ್ ಅನ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಅಂತ ನೋಡೋಣ. ಇದನ್ನ ಆಪೋಸಿಟ್ ಗೆ ನಾವು ಇಟ್ಕೋಬೇಕಾಗತ್ತೆ. ನಮ್ಮಲ್ಲಿ ಏನ್ ಸ್ಪೇಸ್ ಇದೆ ಆ ಸ್ಪೇಸ್ ನಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ರಿಂಗ್ ಲೈಟ್ ಅನ್ನ ಈ ಕಡೆಗೆ ಇಟ್ಕೊಳ್ಳೋಣ. ಈ ಲೈಟ್ ಏನಿದೆ ಇದನ್ನ ಇಲ್ಲಿ ಇಟ್ಕೊಳ್ತೇನೆ. ನೋಡಿ, ಈಗ ಈ ಕಡೆ ಮತ್ತೆ ಈ ಕಡೆ ಎರಡು ಕೂಡ ಆಪೋಸಿಟ್ ಆಯ್ತು. ಸ್ಟವ್ ಈ ಕಡೆ ಇದೆ. ನಾವು ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಅಡ್ಗೆನ ಮಾಡ್ಕೋಬಹುದು. ಏನಾದ್ರೂ ಬ್ಯಾಕ್ ಗ್ರೌಂಡ್ ಕವರ್ ಆಗುತ್ತೆ ಅನ್ನಗಿದ್ರೆ ಸ್ವಲ್ಪ ಹೈಟ್ ಬೇಕಿದ್ರು ಅಡ್ಜಸ್ಟ್ ಮಾಡಿ ಆನ್ ಮಾಡ್ಕೋಬಹುದು. ಈಗ ನೋಡಿ ಈ ಹೈಟ್ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಇಲ್ಲಿ ಇಟ್ಕೊಳ್ಳೋಣ. ಇನ್ನು ಬೇಕಿದ್ರೆ ಸ್ವಲ್ಪ ದೂರದಂಗೆ ಬೇಕಿದ್ರೆ ಇಟ್ಕೋಬಹುದು. ಈಗ ಕಂಪ್ಲೀಟ್ ಆಗಿ ಈ ಲೈಟು ಎಷ್ಟು ಫೋಕಸ್ ಬರುತ್ತೆ ನೋಡಿ. ಆಗ ಬೆಳಕಿನಲ್ಲಿ ಮಾಡಿದಾಗ ನಿಮ್ಗೆ ಅಷ್ಟು ಫೋಕಸ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಇದು ಎಷ್ಟು ಬೆಳಕು ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಲೈಟ್ ಅನ್ನ ಆಫ್ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಈಗ ಕಿಚನ್ ಲೈಟ್ ನ ಕಂಪ್ಲೀಟ್ ಆಗಿ ಆಫ್ ಮಾಡಿದೀನಿ. ಇದೊಂದು ಲೈಟ್ ಈಗ ಆನ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಬ್ರೈಟ್ನೆಸ್ ಬಂತು ಅಂತ. ನೋಡ್ಬೋದು ಇವಾಗ ಎಷ್ಟು ಬೆಳಕು ಇದು ಒಂದೇ ಲೈಟ್ ಇಂದ ಬರ್ತಾ ಇದೆ ಅಂತ. ಇವಾಗ ನಾನು ಈ ರಿಂಗ್ ಲೈಟ್ ನ ಕೂಡ ಆನ್ ಮಾಡ್ಕೊಳ್ತೀನಿ. ಮೊದಲೆಲ್ಲ ನಾನು ಈ ರಿಂಗ್ ಲೈಟ್ ಒಂದನ್ನೇ ಬಳಸಿ ನಾನು ಕುಕಿಂಗ್ ವಿಡಿಯೋನ ಮಾಡ್ತಾ ಇದ್ದೆ. ನನಗೆ ಅಷ್ಟೇ ಲೈಟ್ ಸಾಕಾಗ್ತಿತ್ತು. ಸ್ವಲ್ಪ ಮೊಬೈಲ್ ನಲ್ಲಿ ಶೂಟ್ ಮಾಡೋದ್ರಿಂದ ಬೆಳಕು ಅಷ್ಟು ಕಾಣಿಸಲ್ಲ ಅನ್ನಿಸ್ತು. ಹಂಗಾಗಿ ನಾನೇ ಇನ್ನೊಂದು ಲೈಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲಾ ಆಕ್ಸೆಸರೀಸ್ ನ ತರಿಸಿ ನಿಮ್ಗೆ ಯಾವ ರೀತಿ ಲೈಟ್ ಅನ್ನ ನೀವು ಸೆಟಪ್ ಮಾಡ್ಕೋಬಹುದು, ಕುಕಿಂಗ್ ವಿಡಿಯೋ ಮಾಡೋದಾಗ್ಲಿ ಬ್ಲಾಗ್ ವಿಡಿಯೋ ಮಾಡೋದಾಗ್ಲಿ ಅಂತ ತೋರಿಸ್ತಾ ಇದೀನಿ. ನೋಡ್ಬೋದು ಈಗ ಈ ಎರಡು ಲೈಟ್ ಇಂದಾನೆ ಎಷ್ಟು ಬೆಳಕು ಬರ್ತಾ ಇದೆ ಅಂತ. ಇವಾಗ ಕುಕಿಂಗ್ ವಿಡಿಯೋಗೆ ನಾನು ಯಾವ ರೀತಿ ಮೊಬೈಲ್ ನ ಸೆಟ್ ಮಾಡ್ಕೊಂಡು ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಉಕ್ ಇರುತ್ತೆ. ಈ ಉಕ್ಕಿಗೆ ನಾನು ಈ ಟ್ರೈಪ್ಯಾಡ್ ನ ರೀತಿ ಫಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಮೊಬೈಲ್ ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮೊಬೈಲ್ ನ ಫಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕ್ಯಾಮ್ರಾನ ಆನ್ ಮಾಡ್ಕೊಳ್ತೀನಿ. ನಾನಿವತ್ತು ನಮ್ಮ ಸವಿರುಚಿ ರೆಸಿಪಿ ಕುಕಿಂಗ್ ಚಾನಲ್ಗೆ
ಎಲೆಕೋಸಿನ ಪಲ್ಯನ ಮಾಡ್ತಾ ಇದ್ದೆ. ಈಗ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಕ್ಲಾರಿಟಿಯಾಗಿ ಇದೆ ಅಂತ. ಕ್ಲಾರಿಟಿಯಾಗಿ ಇರಬೇಕು ಅಂದರೆ ಕ್ಯಾಮ್ರಾ ಎಷ್ಟು ಮುಖ್ಯನೋ ಲೈಟನ್ನು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಲೈಟ್ ಒಂದಿಲ್ಲ ಅಂತ ಅಂದರೆ ನಾವು ಎಷ್ಟು ಕ್ಲಾರಿಟಿಯಾಗಿ ಯಾವುದೇ ವಿಡಿಯೋನು ಕೂಡ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಲೈಟನ್ನು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿ ನೀವೇ ಯಾವ ರೀತಿ ಲೈಟನ್ನ ತಗೊಂಡು ಸೆಟ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದ್ದೀನಿ. ನಾನು ಕುಕಿಂಗ್ ವಿಡಿಯೋಗೆ ರಿಂಗ್ ಲೈಟ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದೆ. ಇವಾಗ ಹೊಸ ಲೈಟನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ರೆ, ಬ್ಲಾಗ್ ಚಾನಲ್ ಮಾಡ್ತಾ ಇದ್ರೆ, ಬೇರೆ ಯಾವುದೇ ರೀತಿ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇರಬಹುದು ಅಥವಾ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ರೆ, ಈ ರೀತಿನಲ್ಲಿ ಕಡಿಮೆ ಬಜೆಟ್ನಲ್ಲಿ ಕೇವಲ 1 ರಿಂದ 1.5 ಸಾವಿರ ರೂಪಾಯಿ ಒಳಗಡೆ ಈ ರೀತಿ ಲೈಟನ್ನ ಸೆಟಪ್ ಮಾಡ್ಕೋಬಹುದು. ಇದೇ ತರ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.